ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 19ನೇ ದಿನ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗಿರುತ್ತೆ, ಹಾಗೆ ನನ್ನ ಇವತ್ತಿನ ವೆಯ್ಟ್ ಕೂಡ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ. ನಾನು ಬೆಳಗ್ಗೆ ವಾಕ್ ಹೋಗ್ಬಿಟ್ಟು ಬಂದು ಇವಾಗ ಬಿಸಿನೀರು ತೊಗೋತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಾನು ಇವತ್ತಿಂದ ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ 1 ಡೇಯಲ್ಲಿ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ, ಬರೀ 1 ಡೇಯಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಿಮಗೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಹೊಸದಾಗಿ ಇವತ್ತಿಂದ ನನ್ನ ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೊಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಎಷ್ಟು ವೇಟ್ ಇದ್ದೀರಾ, ನೀವು ಯಾವ ರೀತಿ ನನ್ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ನಾನು ಬೆಳಿಗ್ಗೆ ಬಿಸಿನೀರು ಕುಡಿದ್ಮೇಲೆ ನಾನು ಡೈಲಿ ಈ ಬಾಟಲಲ್ಲಿ ನಾನು 3 ಲೀಟ್ರ್ ನೀರು ಕುಡಿತೀನಿ. ಇದೇ ಬಾಟಲಲ್ಲಿ ನಾನು ತೊಗೊಳ್ಳೋದು ಡೈಲಿ 3 ಲೀಟ್ರ್ ಮಾತ್ರ ಕಂಪಲ್ಸರಿ ಕುಡಿತೀನಿ. ಇದಾದಮೇಲೆ ಎಕ್ಸ್ಟ್ರಾ ನಾನು ಬಿಸಿನೀರು ಕುಡ್ದಿರೋದು, ಡಿಟಾಕ್ಸಿಂಗ್ ತೊಗೊಂಡಿರೋದು ಇದು ಎಲ್ಲನೂ ಸೇರಿ ನಂಗೆ ಡೈಲಿ ಅಂದರೆ 3.5 ಲೀಟ್ರ್ ಅಂತೂ ಆಗೇ ಆಗುತ್ತೆ. ಇದು ಆದಮೇಲೆ ಫ್ರೆಂಡ್ಸ್, ನಾನು 9 o'clock ಚಿಯಾ ಸೀಡ್ಸ್ ವಾಟ್ರ್ ತೊಗೋತಾ ಇದ್ದೀನಿ. ಇವಾಗ ನಾನು ಬಿಸಿನೀರು ಕಾಸ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಇದಕ್ಕೆ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಹಾಫ್ ಲೆಮನ್ ಕೂಡ ಹಾಕೋತೀನಿ ನಾನು. ಇದಕ್ಕೆ ಹನಿ ಏನೂ ಹಾಕೋತಾ ಇಲ್ಲ, ಬರೀ ಲೆಮನ್ ಹಾಕ್ಕೊಂಡು ನಾನು ತೊಗೋತೀನಿ. ಇದನ್ನು ನಾನು 9 o'clock ತೊಗೊಂಡಿರೋದು. ಇದನ್ನ ತೊಗೊಂಡಿದ್ದಾದಮೇಲೆ ನೀವು 11 o'clock ಬ್ರೇಕ್ಫಾಸ್ಟ್ ಮಾಡಬೇಕು. ಅಲ್ಲಿವರೆಗೂ ಏನೂ ತೊಗೊಳ್ಳೋ ಹಾಗಿಲ್ಲ. ನೀವು ಬೇಕಾದರೆ ನೀರು ಕುಡಿಬೋದು. ನೀರು ಕುಡಿಯೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀರು ಮಾತ್ರ ಚೆನ್ನಾಗಿ ಕುಡೀರಿ. ನೀವು ಡೈಲಿ 3 ಲೀಟ್ರ್ ನೀರು ಕುಡಿಲೇಬೇಕು. ನೀವು ನೀರು ಕುಡಿದಾಗಲೇ ನೀವು ಜಾಸ್ತಿ ಎಷ್ಟು ನೀರು ಕುಡಿತೀರ ಅಷ್ಟು ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ನಂದು ಇವತ್ತಿನ ವೆಯ್ಟ್ ಬಂದುಬಿಟ್ಟು 67.100 ಗ್ರಾಮ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ನನ್ನ ವೆಯ್ಟ್ ಬಂದುಬಿಟ್ಟು 67.350 ಗ್ರಾಮ್ಸ್ ಇತ್ತು. ನಂದು ಲಾಸ್ಟ್ ವೀಕಿಂದನೂ ನನ್ನ ವೆಯ್ಟ್ ಗೇನು ಆಗಿಲ್ಲ, ವೆಯ್ಟ್ ಲಾಸು ಆಗಿಲ್ಲ. ಅಲ್ಲಿಗೆ ಸ್ಟ್ರಕ್ಕಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾವ ಥರ ಡಯಟ್ ಮಾಡಬೇಕು, ಯಾವ ಥರ ಎಕ್ಸಸೈಸು ಆಯಿತು, ವಾಕಿಂಗ್ ಆಯಿತು, ಏನು ಮಾಡಿದರೂ ವೆಯ್ಟ್ ಲಾಸೇ ಆಗ್ತಾಯಿಲ್ಲ, ಗೇನು ಆಗ್ತಾಯಿಲ್ಲ. ಅಲ್ಲಿಗೆ ಸ್ಟ್ರಕ್ಕಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ನನಗೆ ತುಂಬ ಹಿಂಸೆ ಆಗಿತ್ತು. ಅದಕ್ಕೋಸ್ಕರ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಆದರೂ ಸ್ಟಾರ್ಟ್ ಮಾಡೋಣ, ಇದರಿಂದಾದರೂ ನನಗೇನಾದರೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ನೋಡೋಣ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಾನು 250 ಗ್ರಾಮಷ್ಟು ಅದು 1 ಡೇಯಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನಂತೂ ಸಾಕಪ್ಪ, ಇಷ್ಟಾದರೂ ಇವತ್ತು ವೆಯ್ಟ್ ಲಾಸ್ ಆಯ್ತಲ್ಲ ಅಂತ ತುಂಬ ಖುಷಿ ಪಡ್ಕೊಂಡೆ. ನಿಮ್ಗೆ ಅನ್ನಿಸ್ಬೋದು, ಏನು ಇಷ್ಟಿಷ್ಟೇ ಸಿಕ್ಕ ವಿಷಯಕ್ಕೆ ಖುಷಿ ಪಡ್ತಾರೆ ಇವರು ಅಂತ ಅನಿಸುತ್ತೆ ನಿಮಗೆ. ಬಟ್ ಇದು ನಮಗೆ ತುಂಬ ದೊಡ್ಡ ಇದು ಥರ, ನಮಗೆ ಚಿಕ್ಕ ವಿಷಯನೇ ನಮಗೆ ತುಂಬ ಖುಷಿ ಪಡೋದು. ಅದನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದರಲ್ಲೇ ನಾವು ಸಂತೋಷ ಪಡಬೇಕು. ಇವತ್ತು ಚಿಕ್ಕದು, ನಾಳೆ ದಿನ ದೊಡ್ಡದು. ನೀವು ಸಡನ್ನಾಗಿ ನಂದು 1 kg ವೆಯ್ಟ್ ಲಾಸ್ ಆದ 2 kg ವೆಯ್ಟ್ ಲಾಸ್ ಆಗಿಲ್ಲ, ಬರೀ ಇಷ್ಟಿಷ್ಟೇ 250 ಗ್ರಾಮ್ಸು 300 ಗ್ರಾಮ್ಸು ಇಷ್ಟೇ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ನೀವು ಇವತ್ತು 250 ಗ್ರಾಮ್ ಆಗುತ್ತೆ, ನಾಳೆ ದಿನ ಒಂದು 500 ಗ್ರಾಮ್ಸ್ ಆಗುತ್ತೆ. ಬಟ್ ನಿಮ್ಮದು ಹೋಪ್ ಮಾತ್ರ ನೀವು ಬಿಡಬಾರ್ದು, ನೀವು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ನಾನು ಮಾತ್ರ ತುಂಬ ಖುಷಿಯಾಗಿದ್ದೀನಿ. ನಾನು 1 ವೀಕಿಂದ ನನಗೆ ಅದೇ ವೆಯ್ಟ್ ನೋಡಿ ನನಗೆ ಏನು ಮಾಡಬೇಕು, ಸ್ಟಾಪ್ ಮಾಡಿಬಿಡ್ಲಾ ನಾನು ಅನ್ನೋ ಥರ ಆಗಿಬಿಟ್ಟಿತ್ತು. ಬಟ್ ಇವಾಗ 1 ಡೇಲಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಬ್ರೇಕ್ಫಾಸ್ಟಿಗೆ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನೂ ಹಾಕ್ಕೊಂಡಿಲ್ಲ, ನಾನು ಇದಕ್ಕೆ ಹಾಲು ಹಾಕ್ಕೋತಾ ಇಲ್ಲ, ಬರೀ ಉಪ್ಪು ಹಾಕ್ಕೊಂಡು ನಾನು 2 ಸ್ಪೂನಷ್ಟು ರಾಗಿ ಹಿಟ್ಟು ಕಲಿಸ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಹಸಿ ವಾಸನೆ ಏನಿರುತ್ತಲ್ವ ಅದೆಲ್ಲ ಹೋಗೋವರೆಗೂ. ಎಲ್ಲರಿಗೂ ಗೊತ್ತಿರುತ್ತೆ ರಾಗಿ ಅಂಬಲಿ ಆಯಿತು, ರಾಗಿ ಗಂಜಿ ಆಯಿತು ಹೇಗೆ ಮಾಡೋದು ಅಂತ. ಇದ್ರ ಜೊತೆಗೆ ನಾನು 2 ಬಾಯ್ಲ್ ಎಗ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟರೆ ಇದೇ ನಂದು ಬೆಳಗಿನ ಬ್ರೇಕ್ಫಾಸ್ಟು. ಇದು ಆದಮೇಲೆ ನಾನು 1 o'clock 1:30 ಒಳಗಡೆ ತೊಗೊಂಡಿದ್ದೀನಿ. ನಾನು ಊಟ ಮಾಡಿದ್ದೀನಿ. ರಾಗಿ ದೋಸೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 2 ದೋಸೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು
ಕಾಳು ಪಲ್ಯ ತೊಗೊಂಡಿದ್ದೀನಿ ನಾನು. ಕಡಲೆಕಾಳು ಮತ್ತು ಮಡಿಕೆನ ಚೆನ್ನಾಗಿ ನೆನೆಸಿ ಮೊಳಕೆ ಬಂದಿತ್ತು, ಅದ್ರದ್ದು ಪಲ್ಯ ಮಾಡ್ಕೊಂಡಿದ್ದೀನಿ. ನಾನು 2 ದೋಸೆ ತೊಗೊಂಡಿದ್ದೀನಿ. ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನನಗೇನು ಇವಾಗ ಆಗಿದೆಯಲ್ಲ, ಅದು ತುಂಬ ಜನಕ್ಕೆ ಪ್ರತಿಯೊಬ್ಬರಿಗೂ ಆ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ವೇಟ್ ಸ್ಟ್ರಕ್ ಆಗೋದು, ಈ ಥರ ಸ್ಟ್ರಕ್ ಆದಾಗ ನೀವು ಬಿಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ. ಅದು ಕೆಲವೊಬ್ಬರಿಗೂ ಆ ಥರ ಆಗೇ ಆಗುತ್ತೆ. ಕೆಲವೊಂದು ಸರಿ ವೇಟ್ ಫಾಸ್ಟಾಗಿ ವೇಟ್ ಲಾಸ್ ಆಗಿ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಆಮೇಲೆ ವೇಟ್ ಲಾಸ್ ಆಗೇ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ರೀಸನ್ ಇರ್ಬೋದು, ಇದೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ಬರಿಗೆ ಪೀರಿಯಡ್ ಪ್ರಾಬ್ಲಮ್ ಇರ್ಬೋದು, ಕೆಲವೊಬ್ಬರಿಗೆ ಏನಾದರೂ ಒಳಗಡೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇರ್ಬೋದು, ಇಲ್ಲಾಂದರೆ ನಮ್ಮದು ಊಟದಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ನಾವು ಕೆಲವೊಂದು ಟೈಮ್ ಊಟನ ನಾವು ಕ್ಯಾಲರೀಸ್ ಜಾಸ್ತಿ ತೊಗೊಂಡಿರ್ಬೋದು. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ನಾವು ಟೈಮ್ ಕೊಡಬೇಕು. ಅದು ವೇಟ್ ಲಾಸ್ ಆಗೇ ಆಗುತ್ತೆ. ಸ್ವಲ್ಪ ನಾವು ವೇಟ್ ಮಾಡಬೇಕು, ನಾವು ತಾಳ್ಮೆಯಿಂದ ಇರಬೇಕು. ಅದು ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಬಂದೇ ಬಿಡುತ್ತೆ. ನಾವು ಪಟ್ಟಿರೋ ಶ್ರಮಕ್ಕೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲರೂ ವೇಟ್ ಮಾಡಬೇಕಷ್ಟೇ. ಎಲ್ಲರೂ ಬಿಡೋಕ್ಕೆ ಹೋಗಬೇಡಿ. ವೇಟ್ ಲಾಸ್ ನನಗೆ ವೇಟ್ ಸ್ಟ್ರಕ್ ಆಗಿಬಿಟ್ಟಿದೆ, ವೇಟ್ ಲಾಸೇ ಆಗ್ತಾಯಿಲ್ಲ, ವೇಟ್ ಗೇನೇ ಆಗ್ತಾಯಿದೆ, ನಾನು ಏನೇ ಮಾಡಿದರೂ ನನಗೆ ಒಳ್ಳೆ ರಿಸಲ್ಟ್ ಬರ್ತಾನೇ ಇಲ್ಲ ಅಂದಾಗ ನೀವು ಅದನ್ನು ಬಿಡೋಕ್ಕೆ ಹೋಗಬೇಡಿ. ಕಂಟಿನ್ಯೂ ಮಾಡಿ, ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಅದಕ್ಕೆ ಉದಾಹರಣೆನೇ ನಾನು ನಾನು 1 ವೀಕ್ ನನಗೆ ಎಷ್ಟು ಸಫರ್ ಮಾಡಿದ್ದೀನಿ ಅಂದರೆ, ಏನು ಮಾಡಿದ್ರು ಏನು ತಿಂದರು ನಮ್ಮ ಮನೇಲಿ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರೆ, ಇಲ್ಲ ನಿನಗೆ ಆಗುತ್ತೆ, ನೀನು ಮಾಡು ಅಂತ ತುಂಬ ಸಪೋರ್ಟ್ ಮಾಡಿದರು. ನಂಗೆ ಇವಾಗ ಫುಲ್ ಖುಷಿಯಾಗಿದೆ. ಅಟ್ಲೀಸ್ಟ್ 250 ಗ್ರಾಮ್ ಆದರೂ ನಾನು ವೇಟ್ ಲಾಸ್ ಮಾಡ್ಕೊಂಡೆಲ್ಲ ಅಂತ. ಖಂಡಿತ ನಾನು ಇದನ್ನು ಬಿಡೋದಿಲ್ಲ. ನನ್ನ ರೀಚ್ ಏನಿದೆ ನಾನು ಅಲ್ಲಿ ಹೋಗೋವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ ಇದನ್ನು. ನೋಡಿ, ನನಗೆ ನೈಟಿಗೆ ನಾನು ಸಲಾಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/2 ಬೌಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸ್ವಲ್ಪ 1 ಬಟಾಣಿ ತೊಗೊಂಡಿದ್ದೀನಿ. ನಾನೇನು ಮಧ್ಯಾಹ್ನ ಕಾಳು ಪಲ್ಯ ಮಾಡ್ಕೊಂಡಿದ್ನಲ್ವ, ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಅದನ್ನು ಸುಮ್ಮನೆ ಅದೇ ಅಷ್ಟೇ ತಿನ್ನೋಕ್ಕೆ ಅದು ಸ್ವಲ್ಪನೇ ಇತ್ತು, ಜಾಸ್ತಿ ಇರಲಿಲ್ಲ ಅಂತ ಅದ್ರ ಜೊತೆಗೆ ಈ ಥರ ಪನ್ನೀರ್ ಫ್ರೈ ಮಾಡ್ಕೊಂಡಾದರೂ ತೊಗೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪನ್ನೀರು ಮತ್ತು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಇದೇನು ಪಲ್ಯ ಮಿಕ್ಕಿತ್ತಲ್ವ, ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಕ್ಯಾರೆಟ್ ಕೂಡ ನಾನು ತುರಿದ್ಬಿಟ್ಟು ಹಾಕ್ಕೋತೀನಿ. ಇದನ್ನು 1-2 ನಿಮಿಷ ಅಷ್ಟೇ ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೇ ತಿನ್ನೋಕ್ಕೆ ಇಷ್ಟ ಇದ್ದರೆ ನೀವು ಹಾಗೇ ತಿನ್ಬೋದು. ಇಲ್ಲಾಂದರೆ ನೀವು ಈ ಥರ ಕೆಲವೊಬ್ಬರಿಗೆ ತರಕಾರಿಗಳನ್ನು ಹಾಗೆ ತಿನ್ನೋಕ್ಕೆ ಇಷ್ಟ ಇರಲ್ಲ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ಇದು ಮಾತ್ರ ಸಲಾಡು. ನಾನು 1 ಬೌಲಷ್ಟು ಸಲಾಡ್ ತೊಗೊಂಡೆ. ನನಗೆ ಸಖತ್ತಾಗಿತ್ತು ಇದು. ನನ್ನ ಮಗಳು ನಾನು ಇಬ್ಬರು ತೊಗೊಂಡ್ವಿ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿರೋದು. ಅವಳು ನನಗೂ ಬೇಕು ಅಂದ್ಲು, ಅದಕ್ಕೆ ಅವಳಿಗೂ ಮಾಡಿಕೊಟ್ಟೆ, ತೊಗೊಂಡ್ಲು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏನೂ ಹಾಕ್ಕೊಂಡಿಲ್ಲ. ಇಷ್ಟೇ ಇವತ್ತಿನ ನನ್ನ ಡಯಟ್. ನೋಡಿದ್ರಲ್ಲ ಹೇಗೆಲ್ಲ ಹೋಯಿತು ಅಂತ. ನನ್ನ ವೇಟ್ ಕೂಡ ನೋಡಿದ್ರಲ್ಲ ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ. ಖಂಡಿತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೂ ಏನು ಅನ್ನಿಸ್ತು ಈ ವಿಡಿಯೋ ನೋಡಿಬಿಟ್ಟು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತವರೆಗೂ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.